ನಮಸ್ಕಾರ, ಪಯಸ್ವಿನಿ ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬದ ಹಿಂದಿನ ದಿನದ ತಯಾರಿ ಹೇಗಿತ್ತು ನಮ್ಮ ಮನೆಯಲ್ಲಿ ಅನ್ನೋದ್ರ ಬಗ್ಗೆ ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಹಾಗಾದರೆ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಹೇಗಿತ್ತು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಬ್ಯಾಕ್ಗ್ರೌಂಡ್ ಸ್ಟ್ಯಾಂಡ್ನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಈ ಒಂದು ಬ್ಯಾಕ್ಗ್ರೌಂಡ್ ಸ್ಟ್ಯಾಂಡ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಆ ಕಡೆ ಈ ಕಡೆ ಎರಡು ಸ್ಟ್ಯಾಂಡ್ ಬರುತ್ತೆ, ಹಾಗೆ ಮಧ್ಯದಲ್ಲಿ ಒಂದು ರಾಡ್ ಬರುತ್ತೆ. ಹಾಗೆ ಈ ರಾಡ್ ಕೂಡ ನಾವು ಕರ್ಟೈನ್ ರಾಡಾಗಿ ಕೂಡ ಯೂಸ್ ಮಾಡ್ಕೊಬೋದು ಮಲ್ಟಿಪರ್ಪಸ್ಸಿಗೆ. ಹಾಗೆ ಸ್ಟ್ಯಾಂಡ್ ಬಂದು ಅಡ್ಜಸ್ಟಬಲ್ ಆಗಿರುತ್ತೆ. ಅದಾದ ನಂತರ ನಾನು ಸೆಮಿ ಟ್ರಾನ್ಸ್ಪರೆಂಟ್ ಕರ್ಟೈನ್ನ ಆರ್ಡರ್ ಮಾಡಿ ಪರ್ಚೇಸ್ ಮಾಡಿದ್ದೆ, ಅಮೆಝಾನಲ್ಲಿ ತೊಗೊಂಡಿದ್ದು. ಈ ಒಂದು ಕರ್ಟೈನ್ಸ್ನ ನಾನು ಈ ಸ್ಟ್ಯಾಂಡ್ಗೆ ಹಾಕಿ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದು ಬಂದುಬಿಟ್ಟು ಕರ್ಟೈನು ಪ್ಯಾಕ್ ಆಫ್ 4 ಇರುತ್ತೆ. ಹಾಗೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದು 650 ರುಪೀಸ್ಗೆ, 600 ಸಮಥಿಂಗ್ ಏನೋ ಇದೆ, ನೆನಪಿಲ್ಲ. ನಾನು ಇದರ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಇನ್ ಕೇಸ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನಾಲ್ಕು ಕರ್ಟೈನ್ಸ್ನ ನಾನು ನೀಟಾಗಿ ಅದನ್ನು ಡಬಲ್ ಫೋಲ್ಡ್ ಮಾಡಿ ಹಾಕೊತಾ ಇದ್ದೀನಿ. ಸಿಂಗಲ್ ಫೋಲ್ಡಲ್ಲಿ ಹಾಕಿದ್ರೆ ತುಂಬ ಟ್ರಾನ್ಸ್ಪರೆಂಟ್ ಇರುತ್ತೆ, ಹಿಂದೆ ಇರೋವಂಥದ್ದೆಲ್ಲ ಕಾಣಿಸ್ತಿತ್ತು. ಹಾಗಾಗಿ ನಾನು ಡಬಲ್ ಫೋಲ್ಡ್ ಮಾಡಿಕೊಂಡು ಈ 4 ಕರ್ಟೈನ್ಸ್ನ ನೀಟಾಗಿ ಅಲೈನ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಮಗನೂ ಕೂಡ ನನಗೆ ತುಂಬಾ ಹೆಲ್ಪ್ ಮಾಡ್ದ. ಅದಾದಮೇಲೆ ಸೆಂಟ್ರಲ್ಲಿ ನಾನೊಂದು ಟೇಬಲ್ನ ಇಟ್ಟು ಅದಕ್ಕೆ ನಾನೊಂದು ಕಾರ್ಪೆಟ್ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಆರ್ಟಿಫಿಷಿಯಲ್ ಫ್ಲವರ್ಸ್, ಇದು ಆರ್ಟಿಫಿಷಿಯಲ್ ಫ್ಲವರ್ಸ್ನ ನಾನಿಲ್ಲಿ ನೀಟಾಗಿ ಆರ್ಗನೈಸ್ ಮಾಡ್ತಾ ಇದ್ದೀನಿ ಬ್ಯಾಕ್ ಡ್ರಾಪಿಗೆ. ಆ್ಯಕ್ಚುಲಿ ಈ ಫ್ಲವರ್ಸ್ ಎಲ್ಲ ನೋಡೋದಕ್ಕೆ ಆರ್ಟಿಫಿಷಿಯಲ್ ಅಂತ ಕಾಣಿಸ್ತಾನೆ ಇರಲಿಲ್ಲ, ಹಾಗೆ ಅನ್ನಿಸ್ತಾನೆ ಇರಲಿಲ್ಲ. ನೋಡೋದಕ್ಕೆ ನ್ಯಾಚುರಲ್ ಫ್ಲವರ್ಸ್ ಥರನೇ ಕಾಣಿಸ್ತಾ ಇದೆ. ಹಾಗೆ ನಾನು ಈ ಫ್ಲವರ್ ಹ್ಯಾಂಗಿಂಗ್ಸ್ನ ನಾನು ಇಲ್ಲೇ ಲೋಕಲ್ಲಾಗಿ ಸರ್ಕೂರಲ್ಲೇ ಪರ್ಚೇಸ್ ಮಾಡಿಕೊಂಡೆ. ಆನ್ಲೈನ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು. ಬಟ್ ನಾನು ಮುಂಚೆನೇ ಪ್ಲ್ಯಾನ್ ಮಾಡಬೇಕಿತ್ತು, ಬಟ್ ಆಗಲಿಲ್ಲ ಆನ್ಲೈನಲ್ಲಿ ಆರ್ಡರ್ ಮಾಡಲಿಕ್ಕೆ. ಹಾಗಾಗಿ ನಾನು ಇಲ್ಲೇ ಲೋಕಲಾಗಿ ಪರ್ಚೇಸ್ ಮಾಡಿಕೊಂಡೆ. ನನ್ನ ಪ್ರಕಾರ ಇನ್ ಕೇಸ್ ನೀವೇನಾದರೂ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ನ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತಂದರೆ ಬೆಟರ್ ನೀವು ಆನ್ಲೈನಲ್ಲಿ ಅದರಲ್ಲೂ ಆಫರ್ಸ್ನ ನೋಡಿ ಚೆಕ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ನನಗನ್ನಿಸ್ತು. ಯಾಕಂದರೆ ಈ ಮೀಶೋದಲ್ಲೆಲ್ಲ ನೋಡಿದಾಗ ಈ ಒಂದು ಹೂವು ಇದೆಯಲ್ವಾ, ಮಾರಿಗೋಲ್ಡ್ ಫ್ಲವರ್ ಹ್ಯಾಂಗಿಂಗು, ಇದೆಲ್ಲ ಪ್ಯಾಕ್ ಆಫ್ 6 ಎಲ್ಲ 200 ಸಮಥಿಂಗಿಗೇ ಸಿಕ್ಬಿಡುತ್ತೆ. ಪ್ಯಾಕ್ ಆಫ್ 6, ಪ್ಯಾಕ್ ಆಫ್ 10 ಎಲ್ಲ ಅವೈಲಬಲ್ ಇದೆ. ಹಾಗೆ ಪರ್ ಪೀಸು 30-25 ನಮಗೆ ಸಿಗುತ್ತೆ ಆನ್ಲೈನಲ್ಲಿ. ಬಟ್ ಇಲ್ಲಿ ನಾನು ಪರ್ಚೇಸ್ ಮಾಡಿದ್ದು ಲೋಕಲಾಗೆಲ್ಲ ನಾವು ಪರ್ಚೇಸ್ ಮಾಡ್ತೀವಿ, ಶಾಪಲ್ಲಿ ಪರ್ಚೇಸ್ ಮಾಡ್ತೀವಿ ಅಂದರೆ ಸ್ವಲ್ಪ ಕಾಸ್ಟ್ ಜಾಸ್ತಿನೇ ಇರುತ್ತೆ. ಬಟ್ ಪರವಾಗಿಲ್ಲ, ನನಗಂತೂ ಖುಷಿ ಆಯಿತು. ಯಾಕಂದರೆ ಬ್ಯಾಕ್ಗ್ರೌಂಡು ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು, ಹಾಗಾಗಿ ನನಗೆ ಖುಷಿ ಆಯಿತು. ಈ ಥರ ಫ್ಲವರ್ಸ್ ಮತ್ತು ಲೀಫ್ನ ಯೂಸ್ ಮಾಡಿಕೊಂಡು, ಹಾಗೆ LED ಲೈಟ್ನ ಕೂಡ ನಾವು ಯೂಸ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಮಾಡ್ಕೊಂಡ್ವಿ. ಅದಾದ ನಂತರ ನಾನಿಲ್ಲಿ ಒಂದು ಬಾಕ್ಸ್ ಇಟ್ಟು ಸೀರೆನ ಪ್ಲೀಟ್ ಮಾಡಿಕೊಂಡು ನಾನು ಸ್ಯಾರಿ ಡ್ರೇಪ್ ಮಾಡಲಿಕ್ಕೆ ಲಕ್ಷ್ಮಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನನಗೆ ಮುಂಚಿತವಾಗಿ ಪ್ಲೀಟ್ ಮಾಡಿ ಐರನ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ನಾನು ಇಲ್ಲೇ ಡೈರೆಕ್ಟಾಗಿ ಹಾಗೇ ಸ್ಯಾರಿನ ಪಿನ್ ಮಾಡ್ತಾ ಇದ್ದೀನಿ. ಬಾಕ್ಸ್ ಒಳಗಡೆ ಸೀರೆ ಹಾಕಿ ಪ್ಲೀಟ್ಸ್ ಎಲ್ಲ ನೀಟಾಗಿ ಅರೇಂಜ್ ಮಾಡಿಕೊಂಡು ಅದಾದ ನಂತರ ನಾನು ಬಿಂದಿಗೆ ಇಡ್ತಾ ಇದ್ದೀನಿ. ಈ ಬಿಂದಿಗೆಗೆ ನಾನು ಅಕ್ಕಿ ತುಂಬಿಸಿಟ್ಟಿದ್ದೀನಿ. ಇದ್ರೊಳಗಡೆ ನಾನು ಒಂದು ಚಿಕ್ಕ ಚೊಂಬಿಟ್ಟು ಅದರಲ್ಲಿ ನಾನು ಕಳಶನ ರೆಡಿ ಮಾಡ್ಕೊತೀನಿ.
ಹಾಗೆ ಸ್ಯಾರಿ ಎಲ್ಲ ಪ್ಲೀಟ್ ಮಾಡಿ ರೆಡಿ ಮಾಡ್ಕೊಂಡಾದಮೇಲೆ ನಾನಿಲ್ಲಿ ಈ ಒಂದು ಬಿಂದಿಗೆ ಕುತ್ತಿಗೆಗೆ 3 ಕೋಲ್ಗಳನ್ನ ಕಟ್ಕೊಂಡಿದ್ದೀನಿ. ಈ ಕಡ್ಡಿನ ಕಟ್ಕೊಂಡು ನೀಟಾಗಿ ಹ್ಯಾಂಡ್ಸ್ ಎಲ್ಲ ನಾವು ಅರೇಂಜ್ ಮಾಡ್ಕೋಬೇಕಲ್ಲ, ಹಾಗಾಗಿ ನಾನು ಈ ಕೋಲ್ ಸಹಾಯದಿಂದ ಹ್ಯಾಂಡ್ಸ್ನೆಲ್ಲ ನೀಟಾಗಿ ಕಟ್ಟಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಅದಾದ ನಂತರ ನಾನಿಲ್ಲಿ ಆ ಕೈಗಳಿಗೇ ಬ್ಲೌಸ್ ಆಲ್ರೆಡಿ ಹೊಲಿಸಿ ಇಟ್ಟಿದ್ದೆ, ಆ ಬ್ಲೌಸ್ನ ನಾನಿಲ್ಲಿ ಹಾಕೊತಾ ಇದ್ದೀನಿ. ಈ ಥರ ಬ್ಲೌಸನ್ನ ನಾವು ಮುಂಚೆನೇ ರೆಡಿ ಮಾಡಿಕೊಂಡು ಹಾಕ್ಕೊಂಡ್ರೆ ಯಾವುದೋ ಎಕ್ಸ್ಟ್ರಾ ಬಟ್ಟೆನ ಅಥವಾ ಬ್ಲೌಸ್ ಪೀಸ್ನ ನಾವು ಬಿಂದಿಗೆಗೆ ಸುತ್ತೋ ಒಂದು ನೆಸೆಸಿಟಿ ಇರೋದಿಲ್ಲ. ಈಗ ನಾನಿಲ್ಲಿ ನೀಟಾಗಿ ಪಲ್ಲು ಎಲ್ಲ ರೆಡಿ ಮಾಡಿಕೊಂಡು ನೀಟಾಗಿ ಸೆರ್ಗೆಲ್ಲ ನಾನು ಕವರ್ ಮಾಡಿ ಪಿನ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ನನ್ನ ಮಗ ಇಲ್ಲಿ ಲಕ್ಷ್ಮೀ ಕೈಗಳಿಗೆ ಹಸ್ತಗಳನ್ನು ಕಟ್ತಾ ಇದ್ದಾನೆ. ನಾನು ಮಾಡ್ತೀನಿ ಅಮ್ಮ ಅಂತ ಬಂದು ನನಗೆ ತುಂಬಾ ಹೆಲ್ಪ್ ಮಾಡ್ದ ನನ್ನ ಮಗ. ಹಾಗೆ ಡಾಬ್ನ ನಾನೇ ಫಿಕ್ಸ್ ಮಾಡ್ತೀನಿ ಅಂತ ಮಾಡ್ದ. ಬಟ್ ಈ ಡಾಬು ಕರೆಕ್ಟಾಗಿ ಕೂರ್ತಾ ಇರಲಿಲ್ಲ, ಹಾಗೆ ತುಂಬ ಚಿಕ್ಕದಿತ್ತು. ಹಾಗಾಗಿ ಅದನ್ನು ರಿಮೂವ್ ಮಾಡಿ ಬೇರೆ ಒಂದು ಡಾಬನ್ನು ಕಟ್ಕೊಂಡ್ವಿ. ಅದಾದ ನಂತರ ಕಾಲುಗಳನ್ನ ಕೂಡ ನಾನಿಲ್ಲಿ ಅಟ್ಯಾಚ್ ಮಾಡಿಕೊಂಡೆ. ಕಾಲು ಆ ಕಡೆ ಈ ಕಡೆ ಜರುಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನು ಈ ಒಂದು ಟೇಬಲ್ ಮೇಲೆ ಏನು ಕಾರ್ಪೆಟ್ ಹಾಕಿದೆ ಆ ಕಾರ್ಪೆಟ್ಗೆ ಸೇರಿಸಿ ಪಿನ್ ಹಾಕಿ ರೆಡಿ ಮಾಡಿಕೊಂಡೆ. ಈ ಥರ ಸ್ಯಾರಿ ಉಡಿಸಿ ನಾನು ಲಕ್ಷ್ಮೀ ದೇವಿನ ರೆಡಿ ಮಾಡಿದೆ. ಅದಾದ ನಂತರ ಸ್ಟೆಪ್ಸ್ನ ನಾನಿಲ್ಲಿ ಜೋಡಿಸ್ಕೊಂಡು ಆ ಸ್ಟೆಪ್ಸ್ಗೂ ಕೂಡ ಸೇಮ್ ಕಾರ್ಪೆಟ್ನ ನಾನಿಲ್ಲಿ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಆ ಒಂದು ಬಿಂದಿಗೆ ಒಳಗಡೆ ಚೆಂಬನ್ನು ಇಟ್ಟು ತೆಂಗಿನಕಾಯಿನ ಸೆಪ್ರೇಟ್ ಇಟ್ಕೊಂಡೆ. ಯಾಕಂದರೆ ಬೆಳಿಗ್ಗೆಗೆ ನಾವು ಪೂಜೆ ಮಾಡುವಾಗ ಕಳಶ ರೆಡಿ ಮಾಡ್ಕೊಬೇಕಲ್ವ, ಆವಾಗ ಅದನ್ನು ಇಟ್ಕೊಂಡ್ರೆ ಆಯಿತು ಅಂತ ಎಲ್ಲ ನಾನು ಪಕ್ಕದಲ್ಲೇ ಜೋಡಿಸಿ ಇಟ್ಕೊತಾ ಇದ್ದೀನಿ. ಹಾಗೆ ಜ್ಯುವೆಲ್ರಿನ ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಜ್ಯುವೆಲ್ರಿ ಎಲ್ಲ ಹಾಕಿ ಕಂಪ್ಲೀಟ್ ರೆಡಿ ಮಾಡೋಣ ಅನ್ನೋ ಕಾರಣಕ್ಕೆ ಮೊದಲೇ ನಾನು ಜ್ಯುವೆಲ್ರಿನೂ ಕೂಡ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ರೆಡಿ ಆದಮೇಲೆ ನಾನು ಆಲ್ರೆಡಿ ದೇವ್ರ ಮುಂದೆ ಇಡಲಿಕ್ಕೆ ಅಂತ ಹೇಳಿ ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಹಾಗೆ ಕಜ್ಜಾಯ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗೆಯೇ ಅದನ್ನು ಪ್ಲಾಸ್ಟಿಕ್ ಟ್ರಾನ್ಸ್ಪರೆಂಟ್ ಪ್ಯಾಕಿಂಗ್ ಕವರಿಗೆ ಹಾಕಿ ನೀಟಾಗಿ ಪಿನ್ ಮಾಡಿ ಇಟ್ಕೊಂಡಿದ್ದೆ. ಈ ಥರ ಮಾಡೋದ್ರಿಂದ ಈ ಒಂದು ತಿಂಡಿಗಳು ಸಾಫ್ಟ್ ಆಗೋದಿಲ್ಲ ಗಾಳಿಗೆ. ಯಾಕಂದರೆ ನಾವು ಇಡೀ ದಿನ ದೇವ್ರ ಮುಂದೆ ಈ ತಿಂಡಿಗಳನ್ನ ಹಾಗೆ ಇಟ್ಟಿರೋದ್ರಿಂದ ಅದನ್ನು ಹಾಗೆ ಓಪನ್ ಆಗಿ ಇಟ್ಬಿಟ್ರೆ ಎಲ್ಲ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಹಾಗೆ ನೊಣ ಎಲ್ಲ ಮುಚ್ತಾ ಇರುತ್ತೆ. ಹಾಗಾಗಿ ಹೈಜಿನಿಕ್ಕಾಗಿ ನಾವು ಮೇಂಟೈನ್ ಮಾಡಬೇಕು ಅಂತ ಅಂದರೆ ಅದನ್ನು ಮತ್ತೆ ನಾವು ತಿನ್ನೋದಕ್ಕೆ ಯೂಸ್ ಮಾಡಬೇಕಲ್ವಾ. ಹಾಗಾಗಿ ಅದು ವೇಸ್ಟ್ ಆಗದೇ ಇರೋ ಥರ ಹಾಗೆ ಕ್ರಿಸ್ಪಿನೆಸ್ಸು ಹಾಗೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ನಾನು ನೀಟಾಗಿ ಪ್ರತಿ ವರ್ಷವೂ ಪ್ಯಾಕಿಂಗ್ ಕವರ್ನ ತಂದು ತಿಂಡಿನ ಅದರೊಳಗಡೆ ಹಾಕಿ ಪಿನ್ ಮಾಡಿ ನೀಟಾಗಿ ಅದನ್ನು ಜೋಡಿಸ್ಕೊತೀನಿ. ಅದೆಲ್ಲ ಆದಮೇಲೆ ನಾನು ಹಣ್ಣುಗಳು ಮತ್ತು ಪೂಜೆಗೆಲ್ಲ ಏನೇನು ಐಟಮ್ಸ್ ಬೇಕು ಅದನ್ನೆಲ್ಲ ನೀಟಾಗಿ ಜೋಡಿಸಿ ರೆಡಿ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ದೀಪಗಳಿಗೆ ಆಲ್ರೆಡಿ ನಾನು ಬತ್ತಿ ಹಾಕಿ ರೆಡಿ ಮಾಡಿ ಇಟ್ಟಿದ್ದೆ. ದೀಪಗಳು ಹಾಗೆ ಚಿಕ್ಕ ಚಿಕ್ಕ ದೀಪಗಳನ್ನೂ ಕೂಡ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೆ, ಬೆಳ್ಳಿ ದೀಪಗಳನ್ನ. ಅದು ಎಲ್ಲನೂ ಕೂಡ ನಾನಿಲ್ಲಿ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ಬೆಳಿಗ್ಗೆ ಪೂಜೆಗೆ ಕಾಯೆಲ್ಲ ಒಡ್ಕೊಳ್ಳೋದಕ್ಕೆ ಈಸಿ ಆಗಲಿ ಅಂತ ನಾನು ಅದನ್ನು ಕೂಡ ನೀಟಾಗಿ ಇಲ್ಲಿ ತಂದು ತಟ್ಟೆನಲ್ಲಿ ಇಟ್ಕೊಂಡೆ. ಅದಾದ ನಂತರ ದೇವರಿಗೆ ಗೆಜ್ಜೆ ವಸ್ತ್ರನೂ ಕೂಡ ನಾನು ಹಾಕ್ತಾ ಇದ್ದೀನಿ. ನಾವು ಒಡವೆಗಳನ್ನು ಒಂದು ಕಡಿಮೆ ಮಾಡಿದ್ರು ಅಥವಾ ಹಾಕ್ತಾ ಇದ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ದೇವ್ರಿಗೆ ಈ ಥರ ಗೆಜ್ಜೆ ವಸ್ತ್ರ ಮತ್ತು ಬಳೆ ಹಾರ ಹಾಕೋದೇ ಮುಖ್ಯ ಆಗುತ್ತೆ. ಹಾಗಾಗಿ ನಾನು ಗೆಜ್ಜೆ ವಸ್ತ್ರನೂ ಕೂಡ ಹಾಕಿದ್ದೀನಿ. ಅದಾದಮೇಲೆ ನಾನು ದೀಪಕ್ಕೂ ಕೂಡ ಈ ಒಂದು ಗೆಜ್ಜೆ ಬತ್ತಿನ ನಾನಿಲ್ಲಿ ದೀಪಕ್ಕೂ ಕೂಡ ಸುತ್ತಾ ಇದ್ದೀನಿ. ಅದಾದ ನಂತರ ಬಳೆ, ಕಪ್ಪು ಬಳೆಗಳನ್ನು ತಗೊಂಡು ನಾನು ಹಾರ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ನಾನಿಲ್ಲಿ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ.
ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಲಕ್ಷ್ಮೀ ಮುಖ ಅಥವಾ ಕಳಶ ಸ್ಥಾಪನೆ ಇನ್ನೂ ಮಾಡಿಲ್ಲ, ಆಗಲೇ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಲಂಕಾರ ತುಂಬ ಚೆನ್ನಾಗಿ ಬಂದಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ನೋಡಿದ್ರಲ್ವ, ಈ ಥರ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಿಂದಿನ ದಿನ ಇಷ್ಟೆಲ್ಲ ತಯಾರಿ ಮಾಡಿಕೊಂಡೆ. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೇಗೆಲ್ಲ ಇತ್ತು ಅನ್ನೋದ್ರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ. ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಹಾಗಾದರೆ ತಡ ಯಾಕೆ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಆಲ್ ನೋಟಿಫಿಕೇಷನ್ ಆಪ್ಷನ್ ಸೆಲೆಕ್ಟ್ ಮಾಡಿ.